ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿದ್ಯಾ ಮಲ್ನಾಡ್. ಮಂಡ್ಯ ರಣಕಣದಲ್ಲಿ ಗೆಲ್ಲೋದು ಮದರ್ ಸೆಂಟಿಮೆಂಟ, ಮಗನ ಸೆಂಟಿಮೆಂಟ. ಮಂಡ್ಯ ಜನರ ವೋಟು ಸ್ಯಾಂಡಲ್ವುಡ್ ಮದರ್ಗ, ಸನ್ ಆಫ್ ಸಿಎಂಗ. ಸ್ಟಾರ್ ಪವರ್ ಇದ್ದ ಮಾತ್ರಕ್ಕೆ ಗೆದ್ದು ಬಿಡ್ತಾರ ರೆಬಲ್ ಲೇಡಿ, ಪೊಲಿಟಿಕಲ್ ಪವರ್ ಇದ್ದ ಮಾತ್ರಕ್ಕೆ ಘರ್ಜಿಸ್ತಾರ ಜಾಗ್ವಾರ್ ನಿಖಿಲ್. ಇದುವೇ ಹೊತ್ತಿನ ವಿಶೇಷ. ಮದರ್ ಸೆಂಟಿಮೆಂಟ್ ವರ್ಸಸ್ ಸನ್ ಸೆಂಟಿಮೆಂಟ್. ಸಿನಿ ದಿಗ್ಗಜರೆಲ್ಲ ಸುಮಲತಾ ಬೆನ್ನಿಗೆ ನಿಲ್ತಿದ್ದಾಗೆ ಮಂಡ್ಯ ರಣಕಣ ಮತ್ತಷ್ಟು ಹೈ ವೋಲ್ಟೇಜ್ ಕಾವು ಪಡೆದುಕೊಳ್ತಾ ಇದೆ. ಮೊದಲೇ ಸುಮಲತಾ ಕಣಕ್ಕಿಳಿದಿದ್ದು ದಳಪತಿ ಮತ್ತು ದಳವಾಯಿಗಳಿಗೆ ನುಂಗಲಾರದ ತುತ್ತಾಗಿತ್ತು. ಇದೇ ಕಾರಣಕ್ಕೆ ಸುಮಲತಾ ಮೇಲೆ ಒತ್ತಡ ತಂದಿದ್ದಲ್ದೆ ಆಕೆ ವಿರುದ್ಧ ಇಲ್ಲ ಸಲ್ಲದ ಅಪವಾದಗಳ ಮೂಟೆಯನ್ನೇ ಹೊರಿಸ್ಬಿಟ್ರು. ಆದ್ರೆ ದಳವಾಯಿಗಳು ಮಾಡಿದ್ದೆಲ್ಲ ತಮಗೆ ತಿರುಮಂತ್ರ ಆಗ್ತಿದ್ದಾಗೆ ಮತ್ತಷ್ಟು ಕೆಂಡಾಮಂಡಲರಾಗಿದ್ದಾರೆ. ಅದರಲ್ಲೂ ಈಗ ಸಿನಿ ದಿಗ್ಗಜರೆಲ್ಲ ಸುಮಲತಾ ಬೆನ್ನಿಗೆ ನಿಲ್ತಿದ್ದಾಗೆ ಸಿನಿ ನಟರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಮಂಡ್ಯ ರಣಕಣದಲ್ಲೀಗ ಮದರ್ ಸೆಂಟಿಮೆಂಟ್ ಗೆಲ್ಲುತ್ತಾ, ಮಗನ ಸೆಂಟಿಮೆಂಟ್ ವರ್ಕೌಟ್ ಆಗುತ್ತಾ ಅನ್ನೋ ಕುತೂಹಲ ಹೆಚ್ಚಾಗ್ತಾ ಇದೆ. ಮಂಡ್ಯ ರಣಕಣದಲ್ಲಿ ಗೆಲ್ಲೋದು ಮದರ್ ಸೆಂಟಿಮೆಂಟ, ಮಗನ ಸೆಂಟಿಮೆಂಟ. ಮಂಡ್ಯ ಜನರ ಓಟು ಸ್ಯಾಂಡಲ್ವುಡ್ ಮದರ್ಗ, ಸನ್ ಆಫ್ ಸಿಎಂಗ. ಸ್ಟಾರ್ ಪವರ್ ಇದ್ದ ಮಾತ್ರಕ್ಕೆ ಗೆದ್ದು ಬಿಡ್ತಾರ ರೆಬಲ್ ಲೇಡಿ, ಪೊಲಿಟಿಕಲ್ ಪವರ್ ಇದ್ದ ಮಾತ್ರಕ್ಕೆ ಘರ್ಜಿಸ್ತಾರ ಜಾಗ್ವಾರ್ ನಿಖಿಲ್. ನಿಖಿಲ್ ಚಿತ್ರರಂಗದಲ್ಲಷ್ಟೇ ಅಲ್ಲ, ರಾಜಕೀಯದಲ್ಲೂ ಈಗಷ್ಟೇ ಕಣ್ಣು ಬಿಡ್ತಾ ಇರೋ ಕೂಸು. ಅಪ್ಪನ ವಿಸಿಟಿಂಗ್ ಕಾರ್ಡ್ ಬಿಟ್ರೆ ನಿಖಿಲ್ಗೆ ಮತ್ತೇನೂ ಇಲ್ಲ. ತಾತ ಪ್ರಧಾನಿ ಅನ್ನೋ ಮತ್ತೊಂದು ಇಮೇಜ್ ಇದೆಯಾದ್ರೂ ಈಗಿನ ಕಾಲಕ್ಕೆ, ಅದರಲ್ಲೂ ಗೌಡ್ರ ಕುಟುಂಬ ರಾಜಕೀಯದಿಂದಾಗಿ ನಿಖಿಲ್ಗೆ ಇತ್ತೀಚೆಗೆ ಯಾಕೋ ಅದು ನೆಗೆಟಿವ್ ಹೊಡೆಯೋಕೆ ಶುರುವಾಗ್ತಿದೆ. ಅಲ್ಲದೆ ಮೊನ್ನೆವರೆಗೂ ಸುಮಲತಾ ಏಕಾಂಗಿಯಾಗಿ ಮಂಡ್ಯ ರಣಕಣದಲ್ಲಿ ಓಡಾಡ್ತಾ ಇದ್ರು. ಆದ್ರೆ ನಿಖಿಲ್ ಅಪ್ಪ ಮತ್ತು ತಾತನ ಕ್ರೆಡಿಟ್ ಮೇಲೆ ಚುನಾವಣಾ ಪ್ರಚಾರ ಆರಂಭಿಸಿದ್ರು. ಆದ್ರೀಗ ಒಂದೇ ದಿನದಲ್ಲಿ ಎಲ್ಲವೂ ಬದಲಾಗಿ ಹೋಗಿದೆ. ಮಂಡ್ಯ ರಣಕಣ ಈಗ ಮತ್ತಷ್ಟು ಕಲರ್ಫುಲ್ ಆಗಿದೆ. ಕಣದಲ್ಲಿ ಸುಮಲತಾ ಏಕಾಂಗಿಯಾಗಿಲ್ಲ, ಇಡೀ ಚಿತ್ರರಂಗವೇ ಸುಮಲತಾ ಬೆನ್ನಿಗೆ ನಿಂತಿದೆ. ಅದರಲ್ಲೂ ಸಿನಿ ದಿಗ್ಗಜರೇ ಆದ ದರ್ಶನ್ ಮತ್ತು ಯಶ್ ಮಂಡ್ಯದಲ್ಲಿ ಸಾಕಷ್ಟು ಅಭಿಮಾನಿ ಬಳಗವನ್ನೇ ಹೊಂದಿದ್ದಾರೆ. ಇದರ ಜೊತೆಗೆ ನಿರ್ಮಾಪಕರಾದ ರಾಕ್ಲೈನ್ ವೆಂಕಟೇಶ್, ಸುದೀಪ್, ದೊಡ್ಡಣ್ಣ, ಹೀಗೆ ಸಿನಿ ದಿಗ್ಗಜರ ದಂಡೆ ಈಗ ಸುಮಲತಾ ಹಿಂದಿದೆ. ಪಾರ್ವತಮ್ಮ ರಾಜ್ಕುಮಾರ್ ನಂತರ ಸ್ಯಾಂಡಲ್ವುಡ್ ಸುಮಲತಾ ಅವರನ್ನೇ ಅಮ್ಮನ ಸ್ಥಾನದಲ್ಲಿ ಕೂರಿಸಿದೆ. ಹಾಗಾಗಿ ಇಡೀ ಸ್ಯಾಂಡಲ್ವುಡ್ ಮದರ್ ಸೆಂಟಿಮೆಂಟ್ನಲ್ಲಿ ಮಂಡ್ಯ ರಣಕ್ಕಿಳಿದು ಪ್ರಚಾರ ಮಾಡೋಕೆ ಮುಂದಾಗಿದೆ. ಬಹಳ ಹೆಮ್ಮೆಯಿಂದ ಹೇಳಕ್ ಇಷ್ಟಪಡ್ತೀನಿ. ನಾವು ಕಲಾವಿದರಾಗಿ ಕೂತಿಲ್ಲ, ಅವ್ರ ಮನೆ ಮಕ್ಕಳಾಗಿ ಕೂತಿದ್ದೀವಿ. ಅದು ಕಲಾವಿದರಾಗೋ ಮುಂಚೆಯಿಂದನೂ ಅವ್ರ ಮನೆ ಒಡನಾಟ ಇದೆ. ಇವತ್ತು ಆ ಮನೆಯಲ್ಲಿ ಅಕ್ಕ ಒಂದು ನಿರ್ಧಾರ ತಗೊಂಡಿದ್ದಾರೆ. ಅದಕ್ಕೆ ನಾವೆಲ್ಲ ಯೋಚನೆ ಮಾಡಿ ನಮ್ಗೇನು ಆ ಥರ ಎಲ್ಲ ಯೋಚನೆ ಮಾಡೋದು ಸೀನೇ ಇಲ್ಲ. ಅವರು ಎಲ್ಲಿ ಹೆಜ್ಜೆ ಇಡ್ತಾರೋ ಅದಕ್ಕೆ ನಾವು ಇರ್ತೀವಿ. ಇರಬೇಕಾದ್ರು ನಿಯತ್ತಿರೋ ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯ. ಸ್ಟಾರು ನಾವೆಲ್ಲ ಆಕ್ಚುಲಿ ಆಗಲೇ ನಮ್ಮ ಹೀರೋನೇ ಹೇಳೋದು, ನಮ್ಮ ಮನೆ ಮಕ್ಕಳಾಗಿ ಬಂದಿದ್ದೀವಿ. ಏನಕ್ಕೆ ನಾವು ಇಷ್ಟೊಂದು ಇಲ್ಲಿಗೆ ಬಂದಿದ್ದೀವಿ ಅಂತಂದ್ರೆ, ಇದು ಮೊದಲನೇ ಎಲೆಕ್ಷನ್ ಏನು ಮಾಡ್ತಿಲ್ಲ ನನ್ನ ಅಪ್ಪಾಜಿ ಅವ್ರಿಗೆ. ಹೆಚ್ಚು ಕಮ್ಮಿ 1 MP ಎಲೆಕ್ಷನ್ನು, 3 MLA ಎಲೆಕ್ಷನ್ನು. ಆಮೇಲೆ ಇವತ್ತು ಅಮ್ಮ ನಿಂತಿದ್ದಾರೆ ಅಂದ್ರೆ ಆಕ್ಚುಲಿ ಅಮ್ಮ ನಿಂತ್ಗಡೆ ನಾನು ಅಪ್ಪಾಜಿ ನೋಡ್ತಾ ಇದ್ದೀವಿ. ಯಾವತ್ತೂ ಅಷ್ಟೇನೆ ಯಾವುದೇ ಅಮ್ಮ ಅವಾಗಲೇ ಒಂದು ಮಾತುಗಳು ಸಿಂಪತಿ ಏನಿಲ್ಲ ಇಲ್ಲ. ಆಕ್ಚುಲಿ ಅವ್ರು ಮಾಡಿರೋ ಕೆಲಸಗಳು ಇಡೀ ಮಂಡ್ಯ ಜನತೆಗೆ ಅವ್ರು ಮಾಡಿರೋ ಕೆಲಸಗಳು, ಅವ್ರ ಕೊಡುಗೆಗಳು ಅದನ್ನ ಇಟ್ಕೊಂಡು ಅಷ್ಟೇ ಹೋಗ್ತಾ ಇದೆ ಹೊರತು ನಾವು ಆಕ್ಚುಲಿ ಏನೇನೋ ಹೇಳ್ಕೊಂಡು ಏನೇನೋ ಮಾಡ್ಕೊಂಡು ಖಂಡಿತ ಏನೋ ಮಾಡ್ತಾರೆ. ಆಮೇಲೆ ಒಂದು ಪ್ರೀತಿಯಿಂದ ಮಾಡ್ತಾ ಇದ್ವಿ, ಎಲ್ರಿಗೂ ಒಳ್ಳೇದಾಗ್ಲಿ ಅಂತಾನೆ ಕೇಳ್ಕೊಳ್ತೀವಿ. ಸುಮಲತಾ ಈಗ ಸ್ಯಾಂಡಲ್ವುಡ್ ಮದರ್. ತಾಯಿ ಮುಂದೆ ಅಬ್ಬರಿಸ್ತಾರ ಸನ್ ಆಫ್ ಸಿಎಂ. ಮಂಡ್ಯ ಮಾತ್ರವಲ್ಲ, ಒಂದು ರೀತಿಯಲ್ಲಿ ಚಿತ್ರರಂಗ ಕೂಡ ಈಗ ಸಂಕಷ್ಟದಲ್ಲಿ ಸಿಲುಕಿದೆ. ಇದೇ ಮೊದಲ ಬಾರಿಗೆ ಸ್ಟಾರ್ಗಳಲ್ಲೇ ವಾರ್ ಶುರುವಾಗಿದೆ. ಹಾಗೆ ನೋಡಿದ್ರೆ ಸಿಎಂ ಕೂಡ ಕೆರಿಯರ್ ಶುರು ಮಾಡಿದ್ದು ಚಿತ್ರರಂಗದಿಂದಲೇ. ಚಿತ್ರರಂಗದ ಅದೆಷ್ಟೋ ಸಮಸ್ಯೆಗಳಿಗೆ ಉತ್ತರವಾಗಿದ್ದಾರೆ. ಅವರಿಗೂ ಚಿತ್ರರಂಗದಲ್ಲಿ ಸಾಕಷ್ಟು ಮಂದಿ ಮಿತ್ರರಿದ್ದಾರೆ.
ಇನ್ನು ನಿಖಿಲ್ ಕೂಡ ಚಿತ್ರರಂಗದಿಂದಲೇ ಗುರುತಿಸಿಕೊಂಡಿದ್ದಾರೆ. ಇತ್ತೀಚೆಗಷ್ಟೇ ಸೀತಾರಾಮ ಕಲ್ಯಾಣದ ಮೂಲಕ ಮನೆ ಮಾತಾಗಿದ್ದಾರೆ. ಚಿತ್ರರಂಗದಲ್ಲಿ ಈಗಷ್ಟೇ ಹೆಜ್ಜೆ ಊರ್ತಾ ಇದ್ದ ಹಾಗೆ ಇಡೀ ಚಿತ್ರರಂಗವನ್ನ ಎದುರು ಹಾಕಿಕೊಂಡು ಸ್ಪರ್ಧೆ ಮಾಡುವಂತಾಗಿದೆ. ಪಾರ್ವತಮ್ಮ ರಾಜ್ಕುಮಾರ್ ನಿಧನದ ನಂತರ ಇಡೀ ಚಿತ್ರರಂಗ ಈಗ ಸುಮಲತಾ ಅವರನ್ನೇ ಅಮ್ಮನ ಸ್ಥಾನದಲ್ಲಿ ನೋಡೋದಕ್ಕೆ ನಿರ್ಧಾರ ಮಾಡಿದೆ. ಹಾಗಾಗಿ ಇಡೀ ಚಿತ್ರರಂಗ ಈಗ ಸುಮಲತಾ ಬೆನ್ನಿಗೆ ನಿಂತಿದೆ. ಆದ್ರೆ ನಿಖಿಲ್ ಸಿಎಂ ಮಗನಾಗಿ ಕಣಕ್ಕೆ ಇಳಿದಿದ್ದಾಗಿದೆ. ಕುಮಾರಣ್ಣನಿಗಿರೋ ಜನಪ್ರಿಯತೆಯ ಆಧಾರದ ಮೇಲೆ ಈಗ ಮಂಡ್ಯದ ಗಂಡು ಆಗೋದಕ್ಕೆ ಹೊರಟಿದ್ದಾರೆ. ಆದ್ರೆ ಈಗಾಗಲೇ ಮಂಡ್ಯದ ಗಂಡು ಅಂತಾನೆ ಹೆಸರು ಗಳಿಸಿರೋ ಅಂಬಿಯ ಪತ್ನಿ ಸುಮಲತಾ ಮಂಡ್ಯ ರಣಕ್ಕಿಳಿದಿದ್ದು, ಈಗ ಮಂಡ್ಯ ರಣಕಣದಲ್ಲಿ ಗೆಲ್ಲೋದು ಚಿತ್ರರಂಗದ ಮದರ್ ಸೆಂಟಿಮೆಂಟಾ ಅಥವಾ ಸಿಎಂ ಕುಮಾರಸ್ವಾಮಿಯ ಮಗನ ಸೆಂಟಿಮೆಂಟಾ ಅನ್ನೋ ಪ್ರಶ್ನೆ ಎದ್ದಿದೆ. ಮಂಡ್ಯದಲ್ಲೀಗ ಸಿನಿ ಸ್ಟಾರ್ಸ್ ವರ್ಸಸ್ ಪೊಲಿಟಿಕಲ್ ಸ್ಟಾರ್ಸ್. ಒಂದು ಕಡೆ ಸ್ಯಾಂಡಲ್ವುಡ್, ಮತ್ತೊಂದು ಕಡೆ ಗವರ್ನಮೆಂಟ್. ಮಂಡ್ಯದಲ್ಲಿ ಹಿಂದೆಂದೂ ಇಂತಹ ಪರಿಸ್ಥಿತಿ ಎದುರಾಗಿರಲಿಲ್ಲ. ಬಹುಶಃ ಇದೇ ಮೊದಲು ಹೀಗೆ ಗವರ್ನಮೆಂಟ್ ವರ್ಸಸ್ ಸ್ಯಾಂಡಲ್ವುಡ್ ರಣಕಣಕ್ಕೆ ಜಿಗ್ದಿರೋದು. ಸಾಮಾನ್ಯವಾಗಿ ಸ್ಯಾಂಡಲ್ವುಡ್ ಸರ್ಕಾರವನ್ನ ಎದುರು ಹಾಕಿಕೊಳ್ಳೋ ಧೈರ್ಯ ಮಾಡೋದೇ ಇಲ್ಲ. ಯಾಕಂದ್ರೆ ಚಿತ್ರರಂಗದ ಅನೇಕ ಸಮಸ್ಯೆಗಳಿಗೆ ಸರ್ಕಾರವೇ ಪರಿಹರಿಸಬೇಕು. ಆದ್ರೆ ಈಗ ಪರಿಸ್ಥಿತಿಯೇ ಬೇರೆ. ಅಪ್ಪನ ಟ್ರಂಪ್ ಕಾರ್ಡ್ನಲ್ಲಿ ಗೆದ್ದು ಬಿಡಬಹುದು ಅನ್ನೋ ಲೆಕ್ಕಾಚಾರದಲ್ಲಿದ್ದ ನಿಖಿಲ್ಗೆ ಈಗ ಎಲ್ಲವೂ ತಲೆ ಕೆಳಗಾಗೋ ಸಮಯ ಎದುರಾಗಿದೆ. ಅಪ್ಪನ ಎದುರು ಹಾಕೊಳ್ಳೋರು ಯಾರೂ ಇಲ್ಲ ಅಂತಾನೆ ಭಾವಿಸಿದ್ರೋ ಏನೋ. ಆದ್ರೀಗ ಚಿತ್ರರಂಗದ ಅಮ್ಮನಿಗಾಗಿ ಇಡೀ ಸ್ಯಾಂಡಲ್ವುಡ್ ಗವರ್ಮೆಂಟ್ ನ ಎದುರು ಹಾಕಿಕೊಳ್ಳೋಕೆ ಹೊರಟಿದೆ. ಈ ಮೂಲಕ ಚಿತ್ರರಂಗದವರೆಲ್ಲ ಒಂದೇ ಅಂತ ಒಗ್ಗಟ್ಟು ಪ್ರದರ್ಶನ ಮಾಡೋದಕ್ಕೆ ಮುಂದಾಗಿದೆ. ಮಂಡ್ಯ ರಣಕಣದಲ್ಲೀಗ ಸಿನಿ ಸ್ಟಾರ್ಸ್ ವರ್ಸಸ್ ಪೊಲಿಟಿಕಲ್ ಸ್ಟಾರ್ಸ್ ಅನ್ನೋ ಹಾಗಾಗಿದೆ. ಸ್ಪರ್ಧೆ ಈಗ ಒನ್ ಅಂಡ್ ಓನ್ಲಿ ಸುಮಲತಾ ವರ್ಸಸ್ ನಿಖಿಲ್ ಆಗಿ ಉಳಿದಿಲ್ಲ. ಹಾಲಿ ಸಿಎಂ, ಎಕ್ಸ್ ಪಿಎಂ, ಎಂಪಿ, ಮಿನಿಸ್ಟರ್ಸ್ ಎಲ್ಲ ಒಂದು ಕಡೆ ಆದ್ರೆ ಪ್ರೊಡ್ಯೂಸರ್ಸ್, ಡೈರೆಕ್ಟರ್ಸ್, ಹೀರೋಸ್, ಹೀರೋಯಿನ್ಗಳೆಲ್ಲ ಒಂದು ಕಡೆ ಅನ್ನೋ ಹಾಗಾಗಿದೆ. ಹಾಗಾಗಿ ಇದು ಪೊಲಿಟಿಕಲ್ ಸ್ಟಾರ್ಸ್ ವರ್ಸಸ್ ಸಿನಿ ಸ್ಟಾರ್ಸ್ ಅಂತ ಹೇಳಿದ್ದು. ಇದೇ ಕಾರಣಕ್ಕೆ ಈಗ ಮಂಡ್ಯ ರಣಕಣ ಮತ್ತಷ್ಟು ಹೈ ವೋಲ್ಟೇಜ್ ಪಡ್ಕೊಂಡಿದೆ. ಎಲ್ಲರಿಗೂ ಪ್ರತಿಷ್ಠೆಯ ವಿಷಯವಾಗಿದೆ. ಚಿತ್ರರಂಗಕ್ಕೆ ಮಾತ್ರ ಇದು ಪ್ರತಿಷ್ಠೆಗಿಂತ ಒಗ್ಗಟ್ಟಿನ ಪ್ರಶ್ನೆಯಾಗಿದೆ. ಅಂಬಿ ಋಣ ತೀರಿಸಲು ಇಡೀ ಚಿತ್ರರಂಗ ಒಗ್ಗಟ್ಟಾಗಿ ಸುಮಲತಾ ಅವರ ಕೈ ಬಲಪಡಿಸಲು ಮುಂದಾಗಿದ್ದಾರೆ. ನಾಳೆ ಒಂದು 11 ಗಂಟೆಗೆ ನಾಮಪತ್ರ ಸಲ್ಲಿಸಿ. ಇವಾಗ ನನ್ನ ಜೊತೆಗೆ ಯಾರೆಲ್ಲ ಬೆಂಬಲಕ್ಕೆ ನಿಂತಿದ್ರು ಅವರೆಲ್ಲ ಬರ್ತಾರೆ. ದರ್ಶನ್, ಯಶ್ ಬರ್ತಾರೆ. ಇನ್ನು ಸಿಎಂ ಕುಮಾರಸ್ವಾಮಿ ಬರೋರೆಲ್ಲ ಬರ್ಲಿ, ಮಂಡ್ಯ ಜನ ನನ್ನ ಅಭಿವೃದ್ಧಿ ನೋಡಿ ನನ್ನ ಮಗನನ್ನ ಗೆಲ್ಲಿಸ್ತಾರಾ ಅಥವಾ ಸ್ಯಾಂಡಲ್ವುಡ್ ನೋಡಿ ಸುಮಲತಾ ಅವರನ್ನ ಗೆಲ್ಲಿಸ್ತಾರಾ ನೋಡೇ ಬಿಡೋಣ ಅಂದಿದ್ದಾರೆ. ಮಂಡ್ಯದಲ್ಲೀಗ ಪೊಲಿಟಿಕಲ್ ಸ್ಟಾರ್ಸ್ ಹಾಗೂ ಸಿನಿ ಸ್ಟಾರ್ಸ್ ನಡುವೆ ಯುದ್ಧವೇ ಶುರುವಾಗ್ಬಿಟ್ಟಿದೆ. ಈ ಯುದ್ಧದಲ್ಲಿ ಗೆಲ್ಲೋಕೊಬ್ರು ಶೃಂಗೇರಿ ಶಾರದೆ ಮೊರೆ ಹೋದ್ರೆ ಮತ್ತೊಬ್ರು ತಿರುಪತಿ ತಿಮ್ಮಪ್ಪನ ಮೊರೆ ಹೋಗ್ತಾ ಇದ್ದಾರೆ. ಇದೀಗ ಮಂಡ್ಯ ರಣಕಣದಲ್ಲಿ ಗೆಲ್ಲೋದು ಕೇವಲ ಸುಮಲತಾ ಮತ್ತು ನಿಖಿಲ್ ಅನ್ನೋ ಪ್ರಶ್ನೆಯಲ್ಲ, ತಿರುಪತಿ ತಿಮ್ಮಪ್ಪನ ಅಥವಾ ಶೃಂಗೇರಿ ಶಾರದೆಯೋ ಅನ್ನೋ ಪ್ರಶ್ನೆ ಕೂಡ ಸದ್ಯಕ್ಕೆ ಹೇಳ್ತಾ ಇದೆ. ಯಾಕಪ್ಪ ಅಂದ್ರೆ ಈ ಇಬ್ರು ಸ್ಟಾರ್ಗಳ ಮಧ್ಯ ಇದೀಗ ಈ ಎರಡೂ ದೇವರುಗಳು ತಗ್ಲಾಕೋಬಿಟ್ಟಿದ್ದಾರೆ. ಗೆಲುವಿಗಾಗಿ ಸುಮಲತಾ ನಿಖಿಲ್ ದೇವರ ಮೊರೆ. ತಿರುಪತಿ ತಿಮ್ಮಪ್ಪ ವರ್ಸಸ್ ಶೃಂಗೇರಿ ಶಾರದೆಗೆ ಅಗ್ನಿ ಪರೀಕ್ಷೆ. ಇಬ್ಬರಿಗೂ ಚುನಾವಣೆ ಕಷ್ಟ ಅಂತ ಗೊತ್ತಿದೆ. ಹಾಗಾಗಿ ಆತ ನಿಖಿಲ್, ಈತ ಸುಮಲತಾ ಇಬ್ಬರು ದೇವರ ಮೊರೆ ಹೋಗಿದ್ದಾರೆ. ನಿಖಿಲ್ ನಿನ್ನೆಯೆಲ್ಲ ಶೃಂಗೇರಿ ಶಾರದೆಗೆ ಕೈ ಮುಗಿದು ಈ ಅಗ್ನಿ ಪರೀಕ್ಷೆಯಲ್ಲಿ ಗೆಲ್ಲಿಸಮ್ಮ ಅಂತ ಬೇಡ್ಕೊಂಡ್ರೆ, ಈತ ಸುಮಲತಾ ಕೂಡ ತಿರುಪತಿ ತಿಮ್ಮಪ್ಪನ ಮೊರೆ ಹೋಗಿದ್ದಾರೆ. ಮಂಡ್ಯ ಜನರಿಗಾಗಿ ಈ ನಿರ್ಧಾರ ತೆಗೆದುಕೊಂಡಿದ್ದೀನಿ, ಏನಾಗುತ್ತೋ ಆಗ್ಲಿ ಅಂತ ಬಂದಿದ್ನೆಲ್ಲ ಫೇಸ್ ಮಾಡೋ ಶಕ್ತಿ ಕೊಡಪ್ಪ ಅಂತ ತಿಮ್ಮಪ್ಪನ ಕಾಲು ಮುಗ್ದಿದ್ದಾರೆ. ಹಾಗಾಗಿ ಈಗ ಮಂಡ್ಯ ರಣಕಣದಲ್ಲಿ ಗೆಲ್ಲೋದು ಶೃಂಗೇರಿ ಶಾರದೇನಾ ಅಥವಾ ತಿರುಪತಿ ತಿಮ್ಮಪ್ಪನ ಅನ್ನೋ ಪ್ರಶ್ನೆ ಎದುರಾಗಿದೆ. ಸುಮಲತಾಗೆ ಜೋಡೆತ್ತುಗಳಾಗಲು ಹೊರಟಿರೋರಿಗೆ ಟಾಂಗು. ಜೋಡೆತ್ತುಗಳನ್ನ ಪಳಗಿಸ್ತಾರಂತೆ ಮಂಡ್ಯದ ರೈತರು. ಸುಮಲತಾ ನಾಳೆ ನಾಮಪತ್ರ ಸಲ್ಲಿಸಿ ಮಂಡ್ಯ ರಣಕಣಕ್ಕೆ ತಮ್ಮ ಮಕ್ಕಳ ಜೊತೆ ಪ್ರಚಾರಕ್ಕಿಳಿಯಲಿದ್ದಾರೆ. ಈ ವೇಳೆ ಜೋಡೆತ್ತುಗಳಂತೆ ಅಮ್ಮನಿಗೆ ಸಾಥ್ ಕೊಡೋಕೆ ದರ್ಶನ್ ಮತ್ತು ಯಶ್ ಇಬ್ಬರು ಮುಂದಾಗವ್ರೆ. ಆದ್ರೆ ಮಂಡ್ಯ ರೈತರಿಗೆ ಜೋಡೆತ್ತುಗಳನ್ನ ಪಳಗಿಸಿ ಉಳುಮೆ ಮಾಡೋದೇಗೆ ಅಂತ ಚೆನ್ನಾಗಿ ಗೊತ್ತಿದೆ ಅಂತ ಜೆಡಿಎಸ್ ಕಾರ್ಯಕರ್ತರೊಬ್ಬರು ಟಾಂಗ್ ಕೊಟ್ಟಿದ್ದಾರೆ. ಮಂಡ್ಯ ರೈತರು ಆತ್ಮಹತ್ಯೆ ಮಾಡಿಕೊಂಡಾಗ, ಮಂಡ್ಯ ಬಸ್ ಆಕ್ಸಿಡೆಂಟ್ ಆದಾಗ ಈ ಜೋಡೆತ್ತುಗಳು ಎಲ್ಲಿ ಮೇಯೋದಕ್ಕೆ ಹೋಗಿದ್ವು ಅಂತ ಪ್ರಶ್ನೆ ಮಾಡಿದ್ದಾರೆ.
ಇಂಥ ಎಲ್ಲಾ ವಿರೋಧಗಳನ್ನ ನಿರೀಕ್ಷೆ ಮಾಡಿಯೇ ದರ್ಶನ್ ಮತ್ತು ಯಶ್ ಸುಮಲತಾ ಬೆನ್ನಿಗೆ ನಿಂತವ್ರೆ ಅನ್ನೋರೆಲ್ಲ ಅಂದುಕೊಳ್ಳಿ. ಯಾವ ಅಭಿಮಾನಿಯನ್ನು ಎಂತವರಿಗೆ ಹೀಗೆ ಓಟ ಹಾಕಿ ಅನ್ನೋ ಯೋಗ್ಯತೆ ನಮಗಿಲ್ಲ. ಆದ್ರೂ ಅಪ್ಪನ ಜಾಗದಲ್ಲಿ ಅಮ್ಮನ ನೋಡಿದ್ದೀವಿ, ಅಮ್ಮನ ಬೆನ್ನಿಗೆ ನಿಂತಿದ್ದೇವೆ ಅಷ್ಟೇ ಅಂತಾರೆ ದರ್ಶನ್. ಏನಕ್ಕೆ ನಾವು ಇಷ್ಟೊಂದು ಇಲ್ಲಿಗೆ ಬಂದಿದ್ದೀವಿ ಅಂತಂದ್ರೆ, ಇದು ಮೊದಲನೇ ಎಲೆಕ್ಷನ್ ಏನ್ ಮಾಡ್ತಿಲ್ಲ ನನ್ನ ಅಪ್ಪಾಜಿ ಅವ್ರಿಗೆ. ಹೆಚ್ಚು ಕಮ್ಮಿ 1 MP ಎಲೆಕ್ಷನ್, 3 MLA ಎಲೆಕ್ಷನ್. ಆಮೇಲೆ ಇವತ್ತು ಅಮ್ಮ ನಿಂತಿದ್ದಾರೆ ಅಂದ್ರೆ ಆಕ್ಚುಲಿ ಅಮ್ಮ ನಿಂತ್ಗಡೆ ನಾನು ಅಪ್ಪಾಜಿ ನೋಡ್ತಾ ಇದ್ದೀವಿ. ಯಾವತ್ತೂ ಅಷ್ಟೇನೆ ಯಾವುದೇ ಅಮ್ಮ ಅವಾಗಲೇ ಒಂದು ಮಾತುಗಳು ಸಿಂಪತಿ ಏನಿಲ್ಲ. ಇಲ್ಲ ಆಕ್ಚುಲಿ ಅವ್ರು ಮಾಡಿರೋ ಕೆಲಸಗಳು ಇಡೀ ಮಂಡ್ಯ ಜನತೆಗೆ ಅವ್ರು ಮಾಡಿರೋ ಕೆಲಸಗಳು, ಅವ್ರ ಕೊಡುಗೆಗಳು ಅದನ್ನ ಇಟ್ಕೊಂಡು ಅಷ್ಟೇ ಹೋಗ್ತಾ ಇದೆ ಹೊರತು ನಾವು ಆಕ್ಚುಲಿ ಏನೇನೋ ಹೇಳ್ಕೊಂಡು ಏನೇನೋ ಮಾಡ್ಕೊಂಡು ಖಂಡಿತ ಏನೋ ಮಾಡ್ತಾರೆ. ಆಮೇಲೆ ಒಂದು ಪ್ರೀತಿಯಿಂದ ಮಾಡ್ತಾ ಇದ್ದೀವಿ, ಎಲ್ರಿಗೂ ಒಳ್ಳೇದಾಗ್ಲಿ ಅಂತಾನೆ ಕೇಳ್ಕೊಳ್ತೀವಿ. ಯಾವುದೇ ಒಂಥರ ಕಾಂಟ್ರವರ್ಸಿ ಆಗಲಿ ಇನ್ನೊಂದಾಗಲಿ ನಾವೇನು ಮಾತಾಡೋಕೆ ಇಷ್ಟ ಇಲ್ಲ. ಖಂಡಿತ ನಾವು ಫ್ಯಾನ್ಸ್ಗಳಿಗೆ ಅಧಿಕಾರ ಮಾಡೋ ಯೋಗ್ಯತೆ ನಮಗಿಲ್ಲ. ಇನ್ನು ನಿಖಿಲ್ ಕೂಡ ಯಾರಾನ ಬರ್ಲಿ, ಯಾರಾನ ಪ್ರಚಾರ ಮಾಡ್ಲಿ, ಅಪ್ಪನ ಅಭಿವೃದ್ಧಿ ಕೆಲಸವೇ ಕೈ ಹಿಡಿಯುತ್ತೆ ಅಂತ ಪ್ರಚಾರದಲ್ಲಿ ತೊಡಗವ್ರೆ. ಆದ್ರೆ ಯಾಕೋ ಏನೋ ಅದೊಂದಕ್ಕೆ ಮೊರೆ ಹೋಗಿದ್ದಾರೆ. ದಿನೇ ಮಂಡ್ಯದಲ್ಲಿ ಜೋರಾಗ್ತಾ ಇರೋ ಅನುಕಂಪದ ಅಲೆಯ ವಿರುದ್ಧ ಈಜಿ ಗೆಲುವಿನ ದಡ ಸೇರೋದು ಹೇಗೆ ಅನ್ನೋದೇ ಈಗ ನಿಖಿಲ್ಗೆ ಚಿಂತೆಯಾಗ್ಬಿಟ್ಟಿದೆ. ಹಾಗಾಗಿ ಯಾರ್ಯಾರು ಏನೇನ್ ಸಜೆಸ್ಟ್ ಮಾಡ್ತಾರೋ ಅದನ್ನೆಲ್ಲಾ ಕೇಳೋಕೆ ಶುರುವಾಗ್ಬಿಟ್ಟಿದ್ದಾರೆ. ಮನೆಯವರು ಶೃಂಗೇರಿ ಶಾರದೆಗೆ ಕೈ ಮುಗಿಯೋಕೆ ಹೇಳಿದ್ರೆ ಕೈ ಮುಗಿದ್ರು. ಈಗ ಮತ್ತೊಬ್ರು ಪ್ರಚಾರದ ವೇಳೆ ಇಂತಹದ್ದೇ ಕಾಸ್ಟ್ಯೂಮ್ ನಲ್ಲಿ ಇರ್ಬೇಕು ಅಂತ ಸಜೆಷನ್ ಕೊಟ್ಟವ್ರೆ. ಹಾಗಾಗಿ ನಿಖಿಲ್ ಕೂಡ ಈಗ ಒಂದೇ ಕಾಸ್ಟ್ಯೂಮ್ ಅಲ್ಲಿದ್ದಾರೆ. ನಿಖಿಲ್ ಕೈ ಹಿಡಿಯುತ್ತಾ ಬಿಳಿ ಶರ್ಟು, ಬಿಳಿ ಪಂಚೆ. ದೆಹಲಿ ಪಯಣಕ್ಕೆ ದಾರಿಯಾಗುತ್ತಾ ತಂದೆ ತಾತನ ಹೆಸರೇ. ಶೃಂಗೇರಿ ಶಾರದೆಗೆ ಕೈ ಮುಗಿದು ಮಂಡ್ಯಗೆ ಮರಳಿರುವ ನಿಖಿಲ್ ಮಳವಳ್ಳಿ ಕ್ಷೇತ್ರದಲ್ಲಿ ಅಬ್ಬರದ ಪ್ರಚಾರ ಹಮ್ಮಿಕೊಂಡಿದ್ದಾರೆ. ಆದರೆ ಪ್ರಚಾರದ ವೇಳೆ ನಿಖಿಲ್ ಫುಲ್ ಡಿಫರೆಂಟ್ ಆಗವ್ರೆ. ಈಗೇನಿದ್ರು ಬಿಳಿ ಪಂಚೆ, ಬಿಳಿ ಶರ್ಟ್ ನ ಮೊರೆ ಹೋಗಿದ್ದಾರೆ. ಮಂಡ್ಯದ ಮಂದಿ ಶುಭ ಸಮಾರಂಭಗಳಲ್ಲಿ ಹೆಚ್ಚಾಗಿ ಬಿಳಿ ಪಂಚೆ ಮತ್ತು ಶರ್ಟ್ ಧರಿಸೋದು ಸಾಮಾನ್ಯ. ಹಾಗಾಗಿ ಇದೇ ಕಾಸ್ಟ್ಯೂಮ್ನಲ್ಲಿ ನಿಖಿಲ್ ಜನಮನ ಗೆಲ್ಲೋಕೆ ಹೊರಟಿದ್ದಾರೆ. ಮಳವಳ್ಳಿ ತಾಲೂಕಿನ ದೇವಿರಳ್ಳಿಯಿಂದ ಪ್ರಚಾರ ಆರಂಭಿಸಿದ ನಿಖಿಲ್ ತಂದೆ ಮತ್ತು ತಾತನ ಹೆಸರಿನಲ್ಲಿ ಮತಯಾಚಿಸಿದ್ದಾರೆ. ಅಪ್ಪನಿಗೆ ಮಂಡ್ಯದ ಜನತೆ 7 ಸ್ಥಾನಗಳನ್ನು ಕೊಟ್ಟಿದ್ದೀರಾ, ಹಾಗೆ ತಾತನಿಗೂ ಕೊಟ್ಟಿದ್ದೀರಾ. ಈಗ ನಾನು ಕೂಡ ಅದೇ ವಂಶದ ಕುಡಿ, ನನಗೂ ಒಂದು ಅವಕಾಶ ಕೊಡಿ ಅಂತ ಜನರಲ್ಲಿ ಮತಯಾಚನೆ ನಡೆಸಿದ್ರು. ಅಲ್ಲ, ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ಯಾರು ಎಲ್ಲಿ ಬೇಕಾದ್ರೂ ನಿಲ್ಲೋ ಒಂದು ಹಕ್ಕಿದೆ. ಸೊ ಅವರ ತೀರ್ಮಾನಕ್ಕೆ ನಾವೆಲ್ಲರೂ ಸ್ವಾಗತಿಸ್ತೀವಿ. ಅಲ್ಲ, ಅದು ಅವರ ವೈಯಕ್ತಿಕ ವಿಚಾರ, ಅದ್ರ ಬಗ್ಗೆ ನಾನೇನು ಪ್ರತಿಕ್ರಿಯಿಸಕ್ಕೆ ಹೋಗೋದಿಲ್ಲ. ಒಳ್ಳೇದಾಗ್ಲಿ ಅವ್ರಿಗೆ. ಅಲ್ಲ, ಬಿಟ್ಬಿಡಿ, ಗೋ ಬ್ಯಾಕ್ ಅನ್ನೋ ವಿಷಯನೇ ಬಿಟ್ಬಿಡಿ. ಇದು ಯಾವ್ದು ಮ್ಯಾಟರ್ ಆಗೋದಿಲ್ಲ, ಯಾರಿಗೂ ಮ್ಯಾಟರ್ ಆಗೋದಿಲ್ಲ. ಇದು ಯಾರೋ 4 ಜನ ಸಾಮಾಜಿಕ ಜಾಲತಾಣದಲ್ಲಿ ಕೂತ್ಕೊಂಡು ಮಾತಾಡಿದ ತಕ್ಷಣ ಚಿತ್ರಣ ಬದಲಾಗೋದಿಲ್ಲ. ಚಿತ್ರಣ ಬದಲಾಗಕ್ಕೆ ಸಾಧ್ಯನೇ ಇಲ್ಲ. ಇನ್ನು ದೇವೇಗೌಡರು ಕೂಡ ಮಾತನಾಡಿ, ಮಂಡ್ಯದಲ್ಲಿ 24 ವಯಸ್ಸಿನವರು ಯಾರು ಬೇಕಾದರೂ ಸ್ಪರ್ಧೆ ಮಾಡಬಹುದು. ಯಾರನ್ನ ಗೆಲ್ಲಿಸಬೇಕು, ಯಾರನ್ನ ಬಿಡಬೇಕು ಎಂಬುದನ್ನ ತೀರ್ಮಾನ ಮಾಡುವಷ್ಟು ಮಂಡ್ಯದ ಜನರಿಗೆ ಪ್ರಬುದ್ಧತೆ ಇದೆ. ಮಂಡ್ಯ ಜನರೇ ತೀರ್ಮಾನ ಕೈಗೊಳ್ತಾರೆ. ಮಂಡ್ಯದಲ್ಲಿ ಜೆಡಿಎಸ್ ಮತ್ತು ಕೈ ಮುಖಂಡರು ಸಮಸ್ಯೆ ಬಗೆಹರಿಸಲಿದ್ದಾರೆ. ಒಬ್ಬ ವ್ಯಕ್ತಿ ಬಗ್ಗೆ ಮಾತನಾಡುವ ಅವಶ್ಯಕತೆ ಇಲ್ಲ ಎಂದಿದ್ದಾರೆ. ಪ್ರತಿಯೊಬ್ಬರಿಗೂ ನಿಂತ್ಕೊಳ್ಳೋ ಅಧಿಕಾರ ಇದೆಯಮ್ಮ. 24 ವರ್ಷ ಆದ್ಮೇಲೆ ಪ್ರತಿಯೊಬ್ಬರಿಗೂ ನಿಲ್ಲೋ ಅಧಿಕಾರ ಇದೆ. ಅದಕ್ಕೇನು ನಾವು ಅವ್ರು ನಿಂತಿದ್ದಕ್ಕೆ ನಮ್ದು ವಿರೋಧ ಇದೆಯೇ? ಯಾಕಪ್ಪ ಬೇಡಿಯೋದೆಲ್ಲ ಅದ್ರ ಬಗ್ಗೆ ಜನ ತೀರ್ಮಾನ ಮಾಡ್ತಾರೆ. ಮಂಡ್ಯದಲ್ಲಿ ಜನತೆಗೆ ಸಾಕಷ್ಟು ಪ್ರಬುದ್ಧತೆ ಇದೆ. ಮಂಡ್ಯ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಡಿಸ್ಟ್ರಿಕ್ಟ್ ಇನ್ ಮೈಸೂರು, ಕರ್ನಾಟಕ. ದಿ ಮೆಚೂರ್ ಡಿಸಿಷನ್ ದೇ ಆರ್ ಗೋಯಿಂಗ್ ಟು ಗಿವ್. ಇದ್ರ ಬಗ್ಗೆ ಚರ್ಚೆ ಬೇಡ, ಬನ್ನಿ. ಅವರಿಗೆ ಶಕ್ತಿ ಇದೆ. ಇವತ್ತು ಕುಮಾರಸ್ವಾಮಿ ಅವರು ಮಾಡಿರೋ ಕೆಲಸ ಏನಿದೆ ಅಷ್ಟೇ ಅಲ್ಲ, ನಾವು ಹಿಂದೆ ಏನೇನು ಮಾಡಿದ್ದೀವಿ, ಮಂಡ್ಯದ ಮುಖಂಡರುಗಳು, ಹಿರಿಯ ಮುಖಂಡರುಗಳೆಲ್ಲ ಇದ್ದಾರೆ, ಅವ್ರಿಗೂ ವಿಷಯ ಗೊತ್ತಿದೆ. ತೀರ್ಪು ಕೊಡ್ತಕ್ಕಂಥ ಶಕ್ತಿ ಮಂಡ್ಯ ಮಹಾಜನತೆಗಿದೆ. ದೇವೇಗೌಡರು ಅಂತವರೇ ಸುಮಲತಾ ಬಗ್ಗೆ ಮಾತನಾಡಲು ಹೆದರ್ತಾ ಇರುವಾಗ ಇತ್ತ ಜೆಡಿಎಸ್ ಕಾರ್ಯಕರ್ತರು ನಾಲಿಗೆ ಹರಿಬಿಟ್ಟು ನಿಖಿಲ್ ಕುಮಾರಸ್ವಾಮಿಯ ಸೋಲಿಗೆ ಕಾರಣವಾಗ್ತಾ ಇದ್ದಾರೇನೋ ಎಂದೆನಿಸೋಕೆ ಶುರುವಾಗಿದೆ. ಸುಮಲತಾ ಸ್ಪರ್ಧೆ ಹಿಂದೆ ಸಿದ್ದರಾಮಯ್ಯರ ಕೈವಾಡ ಇದೆ. ಅವರು ಬೇಡ ಅಂದಿದ್ರೆ ಇವಮ್ಮ ನಿಲ್ತಾ ಇರಲಿಲ್ಲ. ಅಂಬಿ ಯಾವುದೋ ಒಂದು ಹೋಟೆಲ್ನಲ್ಲಿ ಕೂತು ಕಾಲ ಕಳೀತಾ ಇದ್ರು. ಅವರಿಂದ 20 ಜನಕ್ಕೆ ಅನುಕೂಲ ಆಗಿರಬಹುದು ಅಷ್ಟೇ. ಬಣ್ಣದವರು ನಾಟಕವಾಡಿ ಹೂ ಮುಡಿಸಿ ಹೋಗ್ತಾರೆ. ನಾಯಿಗಳು ಬೊಗಳಿದ್ರೆ ದೇವಲೋಕ ಹಾಳಾಗೋಲ್ಲ ಅಂತ ಬಾಯಿಗೆ ಬಂದಾಗೆ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಇವತ್ತು ನೋಡ್ರಿ, ಅಂಬರೀಷ್ ಅಣ್ಣ ಗೆದ್ದ ಯಾರಿಗ್ರಿ ಉಪಯೋಗ ಆಯ್ತು? 4 ಜನ, 20 ಜನ, 100 ಜನಕ್ಕೆ ಅನುಕೂಲ ಆಯ್ತು. ಏನ್ರಿ ಕೆಲಸ ಮಾಡೋರು ಅವರು? ಯಾರೊಬ್ಬ ಯಾವ್ದೋ ಹೋಟ್ಲಿಗೆ ಮಂಡ್ಯಕ್ಕೆ ಬರೋರು, ಆ ಹೋಟ್ಲಲ್ಲಿ ಕೂತ್ಕೊಳ್ಳೋರು, ಉಣ್ಕೊಳ್ಳೋರು, ತಿನ್ಕೊಳ್ಳೋರು, ಹೋಗೋರು, ಅವ್ರಿಗೆ ದುಡ್ಡಾಯ್ತು.
ರೈತರಿಗೆ ಏನ್ರಿ ದುಡ್ಡಾಯ್ತು? ಇದೇ ಅಂಬರೀಷ್ ಅಣ್ಣನ್ ಗೊತ್ತಾಗ್ಲಿವೇನ್ರಿ? ಸಕ್ಕರೆ ಫ್ಯಾಕ್ಟ್ರಿ ಕೆಟ್ಟೋಗಿ ನಿಂತಿರೋದು ಮಾಡಕ್ಕಾಗ್ಲಿವೇನ್ರಿ? ಎಲ್ರಿ ಮಾಡಿದ್ರು? ಇವ್ರಿಗೆ ಬಣ್ಣದವ್ರಿಗೆ ಇವರು ಬಣ್ಣ ಹಾಕೊಂಡ್ ನಾಟಕ ಆಡ್ಬಿಟ್ಟು ನಿಮ್ಗೆ ಹೂ ಮುಡ್ಸ್ಬಿಟ್ಟು ಹೋಯ್ತಾರೆ. ಕುಮಾರಣ್ಣ ಮಣ್ಣಿನ ಮಗ ಹಂಗಲ್ಲ, ರೈತರು ಬೇಕು ಅಂತ ಹಗಲು ರಾತ್ರಿ ಕಷ್ಟಪಡೋನು ಅವನು. ಈಗ 8,000 ಕೋಟಿ ಕೊಟ್ಟನಲ್ಲ ಕುಮಾರಣ್ಣ, ಯಾರೇ ಕೊಡ್ತಾರೆ? ಯಾವ ಸರ್ಕಾರ ಕೊಡ್ತೀರಿ? ನೋಡ್ರಿ, ಇದ್ರಲ್ಲಿ ಸಿದ್ದರಾಮಯ್ಯಂದು ಕೈವಾಡ ಐತೆ. ಈ ಒಯ್ಯ ಒಂದ್ ಮಾತು ಹೇಳಿದ್ರೆ ನಿಂತ್ಕತಿರ್ಲಿಲ್ಲ. ಈಗ್ಲೂ ಎತ್ತಲಿಕ್ಕಿರೋದೇ ಈ ಒಯ್ಯ ನಿಂತ್ಕೋ ಇನ್ನು ಇಂಡಿಪೆಂಡೆಂಟ್ ಹೆಂಗೆ ಅನ್ಬಿಟ್ಟು ಸಿದ್ದರಾಮಯ್ಯನ ಹೇಳಿರೋದು. ಈ ಬಣ್ಣದ ನಾಟಕಕ್ಕೆ ಇವ್ರು ಯಾರು ಎದ್ರಲ್ಲ. ನೋಡ್ರಿ, ಈ ಇಂಥ ಶತ್ರುಗಳು ಇರೋದಕ್ಕೇನೆ ನಮ್ ಕುಮಾರಣ್ಣ ಇಲ್ಲಿವರೆಗೂ ಜಯ ಬೇರೆ ಬಾರಿಸ್ಕೊ ಬರ್ತಾ ಇರೋದು ಎಲ್ಲಾ ಕಡೆ. ನೋಡ್ರಿ, ಆನೆ ಒಂದೇ ನ್ಯಾರಕ್ಕೆ ಹೋಯ್ತದೆ, ಹಾವು ಒಂದೇ ನ್ಯಾರಕ್ಕೆ ಹೋಯ್ತದೇನ್ರಿ? ದೊಂಕ ಪಿಂಕಿಗೆ ಹೋಯ್ತದೆ. ಆನೆ ಕುಮಾರಣ್ಣ, ಹಾವುಗಳು ನೀವು. ಕುಮಾರಣ್ಣನ್ಗೆ ಏನು ಮಾಡಕ್ ಆಯ್ಕಿಲ್ಲ. ನಾಯಿ ಬಗಳಿದ್ರೆ ದೇವ್ಲೋಕ ಹಾಳಾಯ್ಕಿಲ್ಲ. ಬಣ್ಣದವರು ಇವತ್ ಬರ್ತಾರೆ, ನಾಳೆ ಹೋಯ್ತಾರೆ. ಮಾತಾಡಿದ್ರೆ ಫಿಲಂ ಆಕ್ಟರ್ಗಳು ಹೇಳ್ತಾರೆ ಮಂಡ್ಯ ಜಿಲ್ಲೆಯಲ್ಲಿ ಹುಡ್ತೆ, ನಾನು ಮಂಡ್ಯ ಜಿಲ್ಲೆಯಲ್ಲಿ ಹುಡ್ತೆ ಅಂತ ಯಾಕೆ ಹೇಳೋ? ಮಂಡ್ಯ ಜಿಲ್ಲೆಯವರು ಬಕ್ರನ್ ಮಾಡ್ಕೊಬಿಟ್ಟವ್ರೆ. ಮಂಡ್ಯ ಜಿಲ್ಲೆನ ಅವ್ರು ನಾವೇನ್ ಬಕ್ರಾಗೊಳಲ್ಲ. ನೀನೇನಿದ್ರು ಫಿಲಂ ಆಕ್ಟರ್ ಬಣ್ಣ ಹಾಕೊಂಡ್ ನಾಟಕ ಆಡ್ಬಿಟ್ಟು ಕುಣ್ಬಿಟ್ಟು ಹೋಯ್ತೀಯ. ಒಂದ್ ಪಿಕ್ಚರ್ಗೆ 6 ಕೋಟಿ ರೂಪಾಯಿ ತಗತಿಯಲ್ಲ, ಯಾರಿಗ ರೈತರು ಕೊಡ್ತಾ ಇದೀಯ ನೀನು? ದರ್ಶನ್ ಎಸ್ ಇವತ್ತು ಅಮ್ಮನ್ ಕಡೆ ಬಂದ್ಬಿಟ್ಟಿದ್ರಲ್ಲ, ಅಮ್ಮನ್ ಗೆಲ್ಸ್ಬಿಟ್ಟು ನೀವು ಮಂಡ್ಯ ಜಿಲ್ಲೆಲೇ ಇರ್ತೀರಾ ನೀವು? ಇಡೀ ಸ್ಯಾಂಡಲ್ವುಡ್ ಸುಮಲತಾ ಬೆನ್ನಿಗೆ ನಿಲ್ತಾ ಇದ್ದ ಹಾಗೆ ದಳದ ಕೋಟೆಯಲ್ಲಿ ಸ್ವಲ್ಪವಷ್ಟೇ ಬಿರುಕು ಮೂಡಲು ಆರಂಭಿಸಲಾಗಿದೆ. ಅಂಬಿ ಸಾವಿನ ಅನುಕಂಪ ಸುಮಲತಾರ ಕೈ ಹಿಡಿದು ನಿಖಿಲ್ ಕುಮಾರಸ್ವಾಮಿಗೆ ಎಲ್ಲಿ ಗೋ ಬ್ಯಾಕ್ ಆಗ್ಬಿಡುತ್ತೋ ಅನ್ನೋ ಆತಂಕ ಎದುರಾಗಿದೆ. ಆದರೆ ನಿಖಿಲ್ ಕೂಡ ಯಾವುದೇ ವ್ಯವಧಾನ ಕಳೆದುಕೊಳ್ಳದೆ ಸಾಫ್ಟ್ ಆಗಿ ಪರಿಸ್ಥಿತಿಯನ್ನ ಹ್ಯಾಂಡಲ್ ಮಾಡ್ತಿದ್ದಾರೆ. ಹಾಗಾಗಿ ಕೊನೆ ಕ್ಷಣದಲ್ಲಿ ತಂದೆ ತಾತನ ವರ್ಚಸ್ಸಿನಿಂದಲೇ ದೆಹಲಿಯತ್ತ ಪಯಣ ಬೆಳೆಸಿದ್ರೂ ಅಚ್ಚರಿಯಿಲ್ಲ. ಒಟ್ನಲ್ಲಿದೀಗ ಮಂಡ್ಯ ರಣಕಣದಲ್ಲಿ ಮಗನ ಸೆಂಟಿಮೆಂಟ್, ಮದರ್ ಸೆಂಟಿಮೆಂಟ್ ಜೋರಾಗ್ತಾ ಇದೆ. ಗೆಲ್ಲೋದು ಗೌರ್ಮೆಂಟಾ, ಸ್ಯಾಂಡಲ್ವುಡ್ಡಾ ಅನ್ನೋ ಪ್ರಶ್ನೆ ಕೂಡ ಎದ್ದೊಳ್ತಾ ಇದೆ. ಪೊಲಿಟಿಕಲ್ ಸ್ಟಾರ್ಸ್ಗೆ ಜನ ಜೈ ಅಂತಾರ, ಸಿನಿ ಸ್ಟಾರ್ಸ್ಗೆ ಕೈ ಹಿಡಿತಾರ, ಎಲ್ಲವೂ ಕೂಡ ಕುತೂಹಲ ಮೂಡಿಸ್ತಾ ಇದೆ. ಇದುವೇ ಹೊತ್ತಿನ ವಿಶೇಷ. ನೆನಪಿರಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.